ರಾಜ್ಯ ಸರ್ಕಾರವು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚಿಸುವುದನ್ನು ವಿರೋಧಿಸಿ ಮೈಸೂರಿನಲ್ಲಿ ಕರ್ನಾಟಕ ಸೇನಾಪಡೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಸೇನಾಪಡೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ, ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಕನ್ನಡಿಗರ ಮೇಲೆ ಮರಾಠರ ದೌರ್ಜನ್ಯ ಮಿತಿ ಮೀರುತ್ತಿದ್ದು, ಕರ್ನಾಟಕದ ಪ್ರಮುಖ ಭಾಗಗಳನ್ನು ಕಬಳಿಸಲು ಮಹಾರಾಷ್ಟ್ರ ಹವಣಿಸುತ್ತಿದೆ. ಹೀಗಿರುವಾಗ ಕನ್ನಡ ನೆಲದಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿರುವ ನಿರ್ಧಾರ ಸರಿಯಿಲ್ಲ. ಕೂಡಲೇ ಅದನ್ನು ರದ್ದುಪಡಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಒತ್ತಾಯಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಡೀ ಜನಕ್ಕೆಲ್ಲ ತಿಳಿದಂಗೆ ಕರ್ನಾಟಕ ರಾಜ್ಯಕ್ಕೆ ಮರಾಠಿಗರು ಬಹಳ ತೊಂದರೆಗಳನ್ನ ಕೊಡ್ತಾನೆ ಬಂದಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯ ಪೀರ್ನವಾಡಿಯಲ್ಲಿ ಸಹ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ವಿಚಾರದಲ್ಲೂ ಸಹ ತಂಟೆ ತಕರಾರು ಮಾಡಿ ಬಹಳ ತೊಂದರೆ ಕೊಟ್ಟಿತ್ತು. ಅಂತ ನಮ್ಮ ಮೇಲೆ ದೂರನ್ನು ಮಾಡುವಂತಹವರ ಮೇಲೆ ಈಗಿನ ಮುಖ್ಯಮಂತ್ರಿಗಳು ಏಕಾಏಕಿ ಯಾವುದೇ ಸಂಪುಟ ಸಭೆ ನಡೆಸದೆ ಮರಾಠಿ ಪ್ರಾಧಿಕಾರ ಮಾಡಿರುವುದು ನಿಜಕ್ಕೂ ಖಂಡನೀಯ. ನಿಜಕ್ಕೂ ಇವರು ಕನ್ನಡಿಗರಿಗೆ ಮಾಡ್ತಾ ಮೋಸ ಆಗಿದೆ. ಇವರು ಇಷ್ಟ ಬಂದಂಗೆ ಒಂದೊಂದು ಪ್ರಾಧಿಕಾರ ಮಾಡ್ತಾ ಹೋದ್ರೆ, ಈಗ ಮರಾಠಿ ಪ್ರಾಧಿಕಾರ ಅಂತೀರ, ನೆಕ್ಸ್ಟ್ ತಮಿಳು ಪ್ರಾಧಿಕಾರ, ತೆಲುಗು ಪ್ರಾಧಿಕಾರ, ಗುಜರಾತಿ ಪ್ರಾಧಿಕಾರ, ಮಲಯಾಳಿ ಪ್ರಾಧಿಕಾರ ಮಾಡಿ ತಾವು ತಮ್ಮ ಚುನಾವಣೆ ಲಾಭಕ್ಕೋಸ್ಕರ ರಾಜಕೀಯ ದುರ್ದೇಶದಿಂದ ಈ ರೀತಿ ಆಟಗಳನ್ನೆಲ್ಲ ಬಿಟ್ಬಿಡಿ. ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕ್ಷಮಿಸಲ್ಲ. ಕನ್ನಡ ಪ್ರಾಧಿಕಾರಕ್ಕೆ ಬರೀ 5 ಕೋಟಿ ಕೊಟ್ಟು ಸ್ವಾಮಿ, ನೀವು ಮರಾಠಿ ಪ್ರಾಧಿಕಾರಕ್ಕೆ 50 ಕೋಟಿ ಕೊಟ್ಟಿದ್ದೀರಲ್ಲ, ಯಾರನ್ನ ಮೆಚ್ಚಕ್ಕೆ ನೀವು ಮಾಡ್ತಾ ಇದ್ದೀರಾ? ಈ ಕಳ್ಳಾಟ ಎಲ್ಲ ಬಿಟ್ಟು ಈ ಕೂಡಲೇ ನೀವು ಮರಾಠಿ ಪ್ರಾಧಿಕಾರ ರದ್ದು ಮಾಡಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಉಗ್ರ ಪ್ರತಿಭಟನೆಗಳು ನಡೆಯುತ್ತೆ. ಇಲ್ಲಾಂದ್ರೆ ನೀವು ನೈತಿಕ ಹೊಣೆ ಹೊತ್ತು ಕನ್ನಡಿಗ ವಿರೋಧಿ ಅಂತ ಹೇಳ್ಕೊಂಡು ಸಿಎಂನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮೈಸೂರಿನಲ್ಲಿ ಇಳಿಯಬೇಕಾಗಿದ್ದ ವಿಮಾನ ಚೆನ್ನೈನಲ್ಲಿ ಲ್ಯಾಂಡ್ ಆಗಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಬೆಳಗಾವಿಯಿಂದ ಮೈಸೂರಿಗೆ 47 ಮಂದಿ ಪ್ರಯಾಣಿಕರು ಹಾಗೂ 5 ಸಿಬ್ಬಂದಿಗಳನ್ನು ಹೊತ್ತು ತರುತ್ತಿದ್ದ ಟ್ರೂ ಜೆಟ್ ವಿಮಾನವನ್ನು ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಪೈಲಟ್ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಿದ್ದು, ವಿಮಾನ ಮತ್ತು ಅದರೊಳಗಿದ್ದ ಎಲ್ಲ 52 ಮಂದಿಯೂ ಸುರಕ್ಷಿತರಾಗಿದ್ದಾರೆ. ಈ ಘಟನೆಗೆ ಹವಾಮಾನ ವೈಪರೀತ್ಯವೇ ಕಾರಣ ಅಂತ ಮೇಲ್ನೋಟಕ್ಕೆ ಕಂಡುಬಂದಿದ್ರೂ ಕೂಡ ವಿಮಾನಯಾನ ಇಲಾಖೆ ತನಿಖೆಗೆ ಆದೇಶ ನೀಡಿದ್ದು, ಪೈಲಟ್ ಸೇರಿದಂತೆ ವೈಮಾನಿಕ ಸಿಬ್ಬಂದಿಗಳನ್ನು ವಿಚಾರಣೆಗೆ ಒಳಪಡಿಸಿದೆ. ಟಿಪ್ಪು ಸುಲ್ತಾನನು ಹಲವು ಮೊದಲುಗಳನ್ನು ಜಾರಿಗೆ ತಂದು ಸಾಮಾಜಿಕ ಬದಲಾವಣೆಗೆ ನಾಂದಿ ಹಾಡಿದ್ದ ಮಹಾನ್ ವ್ಯಕ್ತಿ ಅಂತ ಮಾಜಿ ಸಂಸದರಾದ ಆರ್ ಧ್ರುವನಾರಾಯಣ್ ಹೇಳಿದ್ದಾರೆ. ನಂಜನಗೂಡಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಂದು ನಡೆದ ಟಿಪ್ಪು ಜಯಂತಿ ಸಮಾರಂಭದಲ್ಲಿ ಟಿಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಅವರು ಟಿಪ್ಪುವಿನ ಹೋರಾಟವನ್ನು ಸ್ಮರಿಸಿದರು. ಸರ್ಕಾರ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿದ್ರೂ ಕೂಡ ಆತನ ಹೋರಾಟ ಎಂದಿಗೂ ಜೀವಂತ. ಟಿಪ್ಪುವಿನ ಆಡಳಿತಾವಧಿಯಲ್ಲಿ ಜನರೆಲ್ಲರೂ ಭಾವೈಕ್ಯದಿಂದ ಇದ್ರು. ಇದನ್ನ ಇತಿಹಾಸವೇ ಹೇಳುತ್ತೆ ಅಂತ ಧ್ರುವನಾರಾಯಣ್ ಹೇಳಿದ್ರು. ಸಮಾರಂಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಜಾಮಿಯಾ ಮಸೀದಿ ಅಧ್ಯಕ್ಷ ಅಬ್ದುಲ್ ಖಾದರ್ ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ರು. ಶಂಕರ್ ಅವರು ಒಂದು ಹೆಸರು ಪಡೆದಂಗೆ ಎಲ್ಲರ ಹೆಸರು ಹೇಳಿದ್ದಾರೆ. ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು, ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ತಮಗೆ ಗೊತ್ತಿದೆ. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅಂತಂದರೆ ಒಂದು ದೊಡ್ಡ ಹೆಸರು. ಅವರು ಹಜರತ್ ಟಿಪ್ಪು ಸಭಾ ಸದಸ್ಯರಾಗಿದ್ದಾಗ ಲಂಡನ್ನಲ್ಲಿ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂ ಅಂತಿದೆ. ಅದು ಪ್ರಪಂಚದಲ್ಲೇ ದೊಡ್ಡದಾದ ಒಂದು ಮ್ಯೂಸಿಯಂ ಅದು. ಅಲ್ಲಿ ಟಿಪ್ಪು ಸುಲ್ತಾನ್ ಅವರ ಒಂದು ಅಧ್ಯಯನ ಅಂದರೆ ಅವರ ಬಗ್ಗೆ ಆಳುವ. ಮೈಸೂರು ತಾಲೂಕಿನ ನಾಗನಹಳ್ಳಿಯಲ್ಲಿರುವ ಕೃಷಿ ವಿಶ್ವವಿದ್ಯಾನಿಲಯದ ತರಬೇತಿ ಕೇಂದ್ರದ ಬಳಿ ಬಾರ್ ತೆರೆಯಲು ಅನುಮತಿ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಿಭಟನಾಕಾರರು ನಾಗನಹಳ್ಳಿಯಲ್ಲಿ ಈಗ ಓಪನ್ ಆಗುತ್ತಿರುವ ಬಾರ್ ಕೃಷಿ ಸಂಶೋಧನಾ ಕೇಂದ್ರದಿಂದ ಕೇವಲ 10 ಮೀಟರ್ ದೂರದಲ್ಲಿದೆ. ಯಾವುದೇ ಶಾಲಾ, ಕಾಲೇಜು, ಧಾರ್ಮಿಕ ಕೇಂದ್ರ, ಶೈಕ್ಷಣಿಕ ಕೇಂದ್ರಗಳಿಂದ ಕನಿಷ್ಠ 100 ಮೀಟರ್ ದೂರದಲ್ಲಿ ಮದ್ಯದಂಗಡಿ ಬಾರ್ ತೆರೆಯಬೇಕು ಅನ್ನುವ ನಿಯಮ ಇದ್ರೂ ಕೂಡ ಅದನ್ನು ಉಲ್ಲಂಘಿಸಿ ಬಾರ್ ತೆರೆಯಲು ಅನುಮತಿ ನೀಡಲಾಗಿದೆ. ಅಬಕಾರಿ ಅಧಿಕಾರಿಗಳು ಅನುಮತಿ ರದ್ದು ಮಾಡಬೇಕು ಅಂತ ಆಗ್ರಹಿಸಲಾಯಿತು.
ಮೈಸೂರಿನಲ್ಲಿ ಪದವಿ ಸ್ನಾತಕೋತ್ತರ ಪದವಿ ತರಗತಿಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಗಾಗಿ ನಗರದ ವಿವಿಧೆಡೆ 22 ಕೋವಿಡ್ ಟೆಸ್ಟ್ ಕೇಂದ್ರಗಳನ್ನು ತೆರೆಯಲಾಗಿದೆ. ನಗರದ ಟೌನ್ ಹಾಲ್, ಸೋಮಾನಿ ಕಾಲೇಜು, ಅರಮನೆ, ಕೆಆರ್ ಆಸ್ಪತ್ರೆ, ಜಿಲ್ಲಾ ಕೋವಿಡ್ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಬಹುದಾಗಿದ್ದು, ಜೊತೆಗೆ ಕುಂಬಾರಕೊಪ್ಪಲು, ಬನ್ನಿಮಂಟಪ, ವೀರನಗೆರೆ, ರಾಜೇಂದ್ರನಗರ, ಶಾಂತಿನಗರ, ಚಾಮುಂಡಿಪುರಂ, ಚಾಮುಂಡಿಬೆಟ್ಟ, ಕುರುಬಾರಹಳ್ಳಿ ಸರ್ಕಲ್, ವಿವಿಪುರಂ, ಜಯನಗರ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ತಪಾಸಣೆ ನಡೆಸಲಾಗುತ್ತಿದೆ. ಗುರುವಾರವನ್ನ ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕೋವಿಡ್ ಟೆಸ್ಟ್ ನಡೆಯಲಿದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಮಂಡ್ಯ ಜಿಲ್ಲೆಯ ಮೇಲುಕೋಟೆಗೆ ಭೇಟಿ ನೀಡಿ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಪಡೆದರು. ತಿರುಪತಿಯಿಂದ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಆಗಮಿಸಿದ ಶಿವರಾಜ್ ಸಿಂಗ್ ಚೌಹಾಣ್ರಿಗೆ ವಿಮಾನ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆಯಿಂದ ಸಾಂಪ್ರದಾಯಿಕವಾಗಿ ಗೌರವ ವಂದನೆ ಸಲ್ಲಿಸಲಾಯಿತು. ಮೈಸೂರಿನ ರಸ್ತೆಯ ಮಾರ್ಗದಲ್ಲಿ ಮೇಲುಕೋಟೆಗೆ ತೆರಳಿದ ಚೌಹಾಣ್ ದೇವರ ದರ್ಶನ ಪಡೆದು ಮತ್ತೆ ಮೈಸೂರಿಗೆ ಆಗಮಿಸಿ ವಿಮಾನದಲ್ಲೇ ಹಿಂತಿರುಗಿದರು. ಮೈಸೂರಿನಲ್ಲಿ ಬೃಹತ್ ಮರವೊಂದು ಏಕಾಏಕಿ ನೆಲಕ್ಕುರುಳಿ 3 ಕಾರುಗಳು ಜಖಂಗೊಂಡಿರುವ ಘಟನೆ ಇಂದು ಮುಂಜಾನೆ ನಡೆದಿದೆ. ಕೆಆರ್ ಮೊಹಲ್ಲಾದ ರಾಮವಿಲಾಸ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ಇಂದು ಬೆಳಗ್ಗೆ 6 ಗಂಟೆಯ ವೇಳೆಗೆ ಇದ್ದಕ್ಕಿದ್ದಂತೆ ಮರ ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿದೆ. ಈ ಘಟನೆ ಸಂಭವಿಸಿದ ಸಮಯದಲ್ಲಿ ಜನರ ಓಡಾಟ ಇಲ್ಲದ ಕಾರಣ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮರದ ಕೆಳಗೆ ಸಿಲುಕಿ 3 ಕಾರುಗಳು ಜಖಂಗೊಂಡಿದೆ. ವಿಷಯ ತಿಳಿದ ನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮರ ತೆರವು ಮಾಡಿಸಲು ಕ್ರಮ ಕೈಗೊಂಡರು. ಸಂಚಾರ ವಿಭಾಗದ ಪೊಲೀಸರು ಸದರಿ ರಸ್ತೆಯಲ್ಲಿ ಸಂಚಾರ ಬಂದ್ ಮಾಡಿ ಪರ್ಯಾಯ ಮಾರ್ಗದಲ್ಲಿ ವಾಹನಗಳು ಸಂಚರಿಸಲು ವ್ಯವಸ್ಥೆ ಮಾಡಿದ್ದಾರೆ. ಆ ಕಡೆ ಒಂದು ಪಾಪ ಇನ್ನೊಂದು ಗಾಡಿ ಜಾಸ್ತಿ ಇಲ್ಲಿ ಡ್ಯಾಮೇಜ್ ಆಗಿದೆ. ಆಟೋ ಕಾರು ಮೇಲೆ 2 ಗಾಡಿ